ಹೊಡಿ ಶಾವ್ಗ್ಯಾಗ ಮಜ್ಜಿಗಿ. ನಿನ್ನೆ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ಇತ್ರಿ. ಅನಗಡ ನಡ್ಯಾಕತ್ತಿತ್ತು ಮ್ಯಾಚ. ಟಾಸ್ ಸತ್ರು ಆಸ್ಟ್ರೇಲಿಯಾದವ್ರು ಗೆದ್ರು. ಕಡೆ ಬಾಲಿಂಗ್ ಆಯ್ಕೆ ಮಾಡಿದರು ಆಸ್ಟ್ರೇಲಿಯಾದವರು. ನಮ್ಮ ಇಂಡಿಯಾದವರು ಕಡೆ ಬ್ಯಾಟಿಂಗ್ ಆಡಕ್ಕೆ ಚಾಲೂ ಮಾಡಿದ್ರಿ. ಆದ ದುಬಿಶ್ಯಾನ ರನ್ನು ಬರ್ತಾವ. ಸುಮ್ಮ ಒಂದು 20 ಓವರ್ ರನ್ ಬರ್ತಾವ. 10 ಓವರಿಗೆ ಹಿಂಗೆ ಹೊಡೆದಿರ್ತಾರೆ. ಭಾಳ ರನ್ನೇ ಬಂದಿರಂಗಿಲ್ಲ. ಆಮೇಲೆ ಕಟ್ಟುಕುಟ್ಟು ಆಡಿ ಒಂದು ಹಂತಕ್ಕೆ ತಂದಿಡ್ತಾರೆ ಮ್ಯಾಚ್. ಅದು ಭಾಳ ಅಲ್ಲಿ ವಿಕೆಟ್ ಒಂದು ಹೋಗಿತ್ತು. ಗೆಲ್ರವರು ಕೈ ಕೊಟ್ಬಿಟ್ರು. ಜಲ್ದಿ ವಿಕೆಟ್ ಕೊಟ್ಟಿಗೆ ಹೋಗ್ಬಿಟ್ರು ಅವರು. ಆದ್ರೆ ಪಾರ್ಟ್ನರ್ಶಿಪ್ ಹಂಗೆ ಚಲೋ ಹೊತ್ನ್ಯಾಗ ನಡ್ಯಾಕತ್ತಿತ್ತು. ಅದು ನಾವು ಹಜಲೂಡ ಯಾವ ಒಂದು ನಡ್ಬರ್ಕಿದ್ದು ಒಂದು ಕ್ಯಾಂಡಿಡೇಟ್ ಒಂದು ವಿಕೆಟ್ ತೊಗೊಂಡ್ಬಿಡ್ತಾರೆ. ನಮ್ಮ ಮಿಚೆಲ್ ಸ್ಟಾರ್ಕ್, ಹಜಲ್ವುಡ್, ಇನ್ನೊಂದು ಹಂಡ್ರ್ ಜಾಂಪ ಇಂಥವು ಕ್ಯಾಂಡಿಡೇಟ್ ಅವ್ರ ಕಡೆ ಪ್ಲೇಯರ್ ಹಾಕೊಂಡು ಆಡ್ಯಾರ ಅವರು. ಅವನವನು ಹಂಡ್ರ್ ಜಾಂಪಾನೇ ತೆಗ್ದಿರ್ಬೋದು ರೀ. ಒಟ್ಟು ಯಾವುದೋ ಒಂದು ಗೆರ್ರಿಗೆ ವಿಕೆಟ್ ತೆಗೆದು ಕಳಿಸ್ಬಿಟ್ರಿ ಅವನವನ್ನ. ಭಾಳ ಬೇಜಾರಾಯ್ತು ರೀ. ಅವ್ರ ಕ್ಯಾಪ್ಟನ್ ಆಗಿದ್ದಕ್ಕೂ 2-2 ಮ್ಯಾಚ್ ಸೋತೇವಿ. ಅದು ಆದರೂ ಮುಂದಿನ ODI ಮ್ಯಾಚ್ ಈಗ ಸಿರೀಸ್ ಅವ್ರಿಗೆ ಹೋಗ್ಬಿಟ್ಟೈತಿ ರೀ. ಈಗ ಏನು ಮಾಡಕ್ಕೆ ಬರಂಗಿಲ್ಲ. ಸಿರೀಸ್ ಆಸ್ಟ್ರೇಲಿಯಾಕ್ಕೆ ಹೋಗ್ಯತ್ತದು. 3 ODI ಮ್ಯಾಚ್ ಒಳಗೆ 2 ಗೆದ್ರೆ ನಮಗೆ ಬರ್ತಿತ್ತು ಸಿರೀಸ್. ಈಗ ಸಿರೀಸ್ ಆಲ್ರೆಡಿ ಅವ್ರಿಗೆ ಹೋಗ್ಬಿಟ್ಟೈತಿ. ಈಗ ಏನು ಮಾಡಕ್ಕೆ ಬರಂಗಿಲ್ಲ. ಇನ್ನೂ ಒಂದು ಐತ್ರಿ 29ನೇ ತಾರೀಕಿಗೆ ಒಂದು ಲಾಸ್ಟ್ ODI ಮ್ಯಾಚ್ ಐತಿ. ಅದು ಗೆದ್ರು ಏನು ಉಪಯೋಗ ಇಲ್ಲ ಬಿಡ್ರಿ. ಅದು ನಾವು ಆದರೂ ನಮ್ಮ ರೋಹಿತ್ ಶರ್ಮಾ ಅವರು ಫಾರ್ಮ್ನಾಗ ಫಸ್ಟ್ನೇ ಮ್ಯಾಚ್ ಒಳಗೆ ಫಾರ್ಮ್ನಾಗ ಇರಲಿಲ್ಲ. ಸೆಕೆಂಡ್ ODI ಮ್ಯಾಚಿನೊಳಗೆ ಫುಲ್ ಫಾರ್ಮ್ನಾಗ ಇದ್ದರು. ಅವರ ಒಂದು ಹಂತಕ್ಕೆ ಮ್ಯಾಚನ್ನು ತಂದ್ರು ಅವರು. ಶ್ರೇಯಸ್ ಅಯ್ಯರ್ ಮತ್ತು ನಮ್ಮ ರೋಹಿತ್ ಶರ್ಮಾ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಬೆಳೆಸ್ಕೋತ ಅಲ್ಲಿ ಮಟ್ಟ ತಂದಿಡ್ತಾರೆ. ಮ್ಯಾಚ್ ಅಂತೂ ಸಖತ್ತಾಗಿತ್ತು. ಹಂಗೆ ಸಿಕ್ಸ್ ಮಾತ್ರ ಖತರ್ನಾಕ್ ಹೊಡೆದಾರ ರೋಹಿತ್ ಶರ್ಮಾ ಅವರು. ಶ್ರೇಯಸ್ ಅಯ್ಯರ್ ಹೊಡೆದ್ರು. ಶ್ರೇಯಸ್ ಅಯ್ಯರ್ ಔಟ್. ನಮ್ಮ ರೋಹಿತ್ ಶರ್ಮಾ ಅವರು ಕ್ಲೀನ್ ಬೋಡೋಟೆ ಆಗ್ಬಿಟ್ರು. ನಾವು 100 ಹೊಡಿತಾರತ್ತ ನಾವು ಮಾಡಿದ್ದೀವಿ, ಪ್ಲ್ಯಾನ್ ಹಾಕೊಂಡು ಕೂತಿದ್ದೀವಿ ಎಲ್ಲರೂ. ಫುಲ್ ಫಾರ್ಮ್ನಾಗ ಬಂದಾನಪ್ಪ ರೋಹಿತ್ ಶರ್ಮಾ ಅಂತ ನಾವು ತಿಳಿದಿದ್ದೀವಿ. ಅವನವನು ರೋಹಿತ್ ಶರ್ಮಾ ಅವರು ಫಾರ್ಮ್ನಾಗ ಬಂದಿದ್ರು ಕರೆ ಬೋಲ್ಡ್ ಆಗಿಬಿಟ್ರು. ಇನ್ನೊಂದು ಈಗ 73 ರನ್ ಹೊಡೆದಾರ. ಇನ್ನೊಂದು 27 ರನ್ ಬೇಕಾಗಿತ್ತು ರೀ ಅನ್ನೋ ಸೆಂಚುರಿ ಮಾಡಕ್ಕೆ. ಅವನವನು ಬೋರ್ಡ್ ಆಗಿಬಿಟ್ರು. ಏನು ಮಾಡೋಕ್ಕಾಗಲಿಲ್ಲ. ಕಡೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗಿ ಹೋಗ್ಬಿಟ್ರು. ನಮ್ಮ ವಿರಾಟ್ ಕೊಹ್ಲಿ ಅವರು ಸತತ 2 ಡೆಕ್ಔಟ್ ಆದರು. ಏನೋ ರನ್ನ ಬರಲಿಲ್ಲ ಅವ್ರ ಕೈಲಿ. ನೆಕ್ಸ್ಟ್ 3ನೇ ODI ಮ್ಯಾಚ್ನಾಗತ್ತು ಫುಲ್ ಫಾರ್ಮ್ನಾಗ ಇರ್ತಾರೆ ಅವರು. ನಮ್ಗೆ ವಿರಾಟ್ ಕೊಹ್ಲಿ ಅವರು ರನ್ ಹೊಡಿಲಿಕ್ಕೂ ಚಿಂತಿಲ್ಲ ನಮ್ಗೆ. ಒಟ್ಟು ಒಂದರ ಬಾಲ್ ಆಡ್ಯಾರಲ್ಲ ಅಷ್ಟೇ ಸಾಕು ನಮಗೆ. ವಿರಾಟ್ ಕೊಹ್ಲಿ ಅವರು ಮುಂದಿನ ಮ್ಯಾಚಿಗೆ ಇದೊಂದು ವರ್ಲ್ಡ್ ಕಪ್ ಆಡ್ತಾರೆ ಅವರು. ತುಂಬ ಚೆನ್ನಾಗಿ ಸರಿ ವರ್ಲ್ಡ್ ಕಪ್ ಅವರೇ ಗೆಲ್ಲಿಸ್ಕೊಡ್ತಾರೆ. ಅವ್ರ ಕ್ಯಾಪ್ಟನ್ ಇಲ್ಲಂದ್ರು ಗೆಲ್ಲದ ರೀ ಕ್ಯಾಪ್ಟನ್. ಅವರೇ ಆಗ್ಬೋದು ಅಲ್ಲಿ ವರ್ಲ್ಡ್ ಕಪ್ಪಿಗೆ. ಅವರೇ ರೋಹಿತ್ ಶರ್ಮಾ ಅವರು ಪ್ಲ್ಯಾನ್ ಹಾಕಿರ್ತಾರೆ ವರ್ಲ್ಡ್ ಕಪ್ ಈ ಸಲ ಗೆದ್ದು ರಿಟೈರ್ಮೆಂಟ್ ಕೊಡೋಮ ಅಂತ. ಈಗ ಕೊಡಬಾರ್ದ್ರಿ, ಮುಂದೆ ಏನಾದರೂ ಕೊಡ್ಬೋದು ಅವರು. ಈಗ ಕೊಟ್ರಂದ್ರೆ ನಮಗೆ ಭಾಳ ಬೇಸರ. ನಾವು ಸುಮಾರು 4 ತಿಂಗಳಾಯ್ತು ರೀ ಅವ್ರು ಕ್ರಿಕೆಟ್ ಆಡ್ಲಾರ. ನಮಗಂತೂ ಬೇಸರ. ಬರೀ ಸೂರ್ಯಕುಮಾರ್ ಯಾದವ್, ಗೇರ್ಲ ಈ ಕಡೆಗೆ ಪ್ಲೇಯರ್ ಆಡ್ತಿರ್ತಾವೆ. ನಮಗಂತೂ ಈಗ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನೋಡೋಕೆ ಸಿಗ್ತಿರ್ದಿಲ್ಲ ನಾವು ಬ್ಯಾಟಿಂಗ್. ಏನಪ್ಪ ನಮ್ಮ ಸಿರಾಜ್ ಕಾಕ ಒಂದು ವಿಕೆಟ್ ತೆಗೆದಾನ್ರಿ. 49 ರನ್ ಕೊಟ್ಟಾನ 10 ಓವರ್. ನಾವು ಕ್ಯಾಂಡಿಡೇಟ್ ಸಿರಾಜನ ಬಾಲಿಗೆ ಹರ್ಷತ್ ರಾಣಾ, ಇವು ಹರ್ಷದೀಪ್ ಸಿಂಗ್ ಹಂಚಿಬಿಟ್ಟಿದ್ದು ರೀ ಆಸ್ಟ್ರೇಲಿಯಾ ಪ್ಲೇಯರ್ಗಳು. ಮೈಗೆ ಮುಗುಳಿಗೆ ಎಲ್ಲ ಕುಡಿಯೋ ಯಾಕತ್ತಿ ಬಿಟ್ಟಿದ್ರು. ಅವನ ಬರೀ 10 ಓವರಿಗೆ ಬರೀ 15 ರನ್ 20 ರನ್ ಹೊಡೆದಾರ ಅವರು. ಪವರ್ ಪ್ಲೇದಾಗ ಆಸ್ಟ್ರೇಲಿಯಾದವ್ರು ಹೊಡಿಬೇಕಂದ್ರೆ ಮುಗುಳಿ ಪುಕ್ಕ ಅಂದಿತ್ತು ರೀ ಅವ್ರದ್ದು. ನಾವು ಗೆಲ್ತೇವೆ ಇಲ್ಲತ್ತ ಅವ್ರು ಏನು ಅನ್ಕೊಂಡು ನನಗೆ ಗೊತ್ತಿಲ್ಲ. ಒಬ್ಬ ಕೋಮಲ್ ಏನು ಶಾಟ್ ಅಂತ ನೋಡ್ರಿ. 74 ಹೊಡೆದಾನ ಶಾಟ್ ಅನ್ನೋ ಹುಡುಗ. 74 ಹೊಡೆದಾನ್ರಿ. ಕೋಮಲ್ ಏನು ಗಿಮಲ್ ಅಂತ ಒಬ್ಬ ಹೆಸರು ಸುಡುಗಾಡಿ ಏನೇನು ಹೆಸರು ಇದ್ದಿರ್ತಾವು. ಅವ 61 ಹೊಡೆದಾನ್ರಿ. ನಮ್ಮ ಕ್ಯಾಂಡಿಡೇಟ್ ಹೊಡೆದಿದ್ದಷ್ಟು ಅವರು ರನ್ ಹೊಡೆದು ಬಿಟ್ಟಾರೆ ಅವ್ನ ಕ್ಯಾಂಡಿಡೇಟಿಗೂ. ಈಗೇನು ಮಾಡಕ್ಕೆ ಬರಲ್ರಿ. ಈಗ ಬಾಲಿಂಗ್ನಾಗ ಸ್ವಲ್ಪ ರನ್ ನಮ್ಮ ಕ್ಯಾಂಡಿಡೇಟು ಹೊಡ್ಸ್ಕೊಂಡ್ಬಿಟ್ಟಾವು. ನಾವು 49, 50 ಹಿಂಗೆ ಕ್ಯಾಂಡಿಡೇಟ್ ಹಿಂಗೆ ರನ್ ಹೊಡ್ಸ್ಕೊಂಡ್ರೆ ಎಲ್ಲಿ ಇದು ಆಗ್ಬೇಕು ಅವ್ನು ಕ್ಯಾಂಡಿಡೇಟ್. 50 ರನ್ 49, 40 ಹಿಂಗೆ 60 ಹಿಂಗೆ ಕ್ಯಾಂಡಿಡೇಟ್ ಹಿಂಗೆ ರನ್ ಹೊಡ್ಸ್ಕೊಂಡ್ರೆ ಎಲ್ಲಿ ಗೆಲ್ಬೇಕು ನಾವು.
ಅಕ್ಷರ್ ಪಟೇಲ 2 ಸ್ಪಿನ್ನರ್ ರೀ ಅವ್ನಿಗೆ ಅದು ಕ್ಯಾಂಡಿಡೇಟ್ ರೌಂಡರ್ ಕ್ಯಾಂಡಿಡೇಟ್ ರೀ ಅದು ಈ ನಡವರ್ಕ ಏನು ಬ್ಯಾಟಿಂಗ್ ಆಡ್ತಾರ ಅವ್ರು ಏನೂ ಹೊಡ್ಯಂಗೆ ಇಲ್ರಿ ಅವನು ಯಾವಾಗ ಕಳಿಸಿದ್ರು ರನ್ ಹೊಡ್ಯಂಗಿಲ್ಲ. ಬರೀ ಸುಮ್ಮ 10 ರನ್ ಭಾಳ ರೀ ಅವ್ರಿಗೆ ಹೊಡ್ಯಾಕ. ಬರೀ 10 ರನ್ ಭಾಳ ಅವ್ರಿಗೆ ಹೊಡ್ಯಾಕ. ಭಾಳ ಅಂದ್ರೆ 20 ರನ್. ಆಡ್ಬೇಕು ರೀ, ಅಲ್ಲಿ ಆಡಿದ್ರೆ ಗೆಲ್ತೇವೆ. ಆಡ್ಲಿಕ್ಕೆ ಏನು ಮಾಡೋದು, ರನ್ ಹೊಡಿಬೇಕು. ಲಾಸ್ಟ್ ಮೊಮೆಂಟಿಗೆ ಕಳಿಸ್ತಾರ, ಏನು ಹೊಡ್ಯಂಗಿಲ್ಲ ಬಿಡಂಗಿಲ್ಲ. ನಮ್ಮ KL ರಾಹುಲ್ ಕಾಕ ಜಲ್ದಿನೇ ಔಟ್ ಆಗ್ಬಿಟ್ಟ. ನಮ್ಮ KL ರಾಹುಲ್ ಅವರು ಸೆಂಚುರಿ ಹೊಡಿತಾರತ್ ನಾವು ಮಾಡಿದ್ವಿ. ನಾವು ಏನರ ಒಂದು ತಿಳ್ಕೊಂತಿರ್ತಿದ್ದೀವಿ, ಏನು ಸೆಂಚುರಿ ನಮ್ಮ ಕ್ಯಾಂಡಿಡೇಟ್ ಹೊಡಿತಾವಪ್ಪ. ಈ ಕಡೆ ವಿರಾಟ್ ಕೊಹ್ಲಿಯವ್ರು ಹೊಡೀಲಿ, ಈ ಕಡೆ ರೋಹಿತ್ ಶರ್ಮಾರ ಹೊಡೀಲಿ, ಗಿಲ್ ಹೊಡೀರಿ, ಒಟ್ಟು ಶ್ರೇಯಸ್ ಅಯ್ಯರ್ ಹೊಡೀಲಿ, ಒಟ್ಟು ಯಾರು ಸೆಂಚುರಿ ಮಾಡ್ತಾರಪ್ಪ, ಈ ಮ್ಯಾಚ್ ಗೆಲ್ಲಂಗೆ ಅದಾರಪ್ಪ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಮ್ಯಾಚು ಸೋತ್ಬಿಟ್ಟೇವಿ. 1ನೇ ODI ಸೋತೀವಿ, 2ನೇ ODI ಸೋತೀವಿ, 3ನೇ ODI ಹೊಡೆದದ. ಈಗ ಅವರು ಆಸ್ಟ್ರೇಲಿಯಾದವರು ಮಾತ್ರ ಕಪ್ ಗೆದ್ರು ಅವರು. ಈಗ ನೆಕ್ಸ್ಟ್ ಬರೋದು T20 ಏನು ಐತ್ರಿ. ಅವ್ರು ಕ್ಯಾಪ್ಟನ್ ನಮ್ಮ ಸೂರ್ಯಕುಮಾರ್ ಯಾದವ್ ಅದಾನೇನ ಏನು ಮಾಡಿ ಕಡೆಗಿರ್ಲ ಅದಾನೇನು ಗೊತ್ತಿಲ್ಲ ಕ್ಯಾಪ್ಟನ್ T20. ಕಡೆ ಸೂರ್ಯಕುಮಾರ್ ಯಾದವ್ ಅವರು ಅದಾರ. ನೋಡೋಣ ಅವ್ರೊಳಗೆ ಯಾರ್ಯಾರ ಏನೇನು ಚೇಂಜಸ್ ಮಾಡ್ತಾರೆ ನೋಡೋಣ ಬನ್ನಿ.